ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ಕನಸಿನ ರಾಮನಗರ ಹೆಸರು ಬದಲಾವಣೆ ಸಾಧ್ಯತೆ ಹೆಚ್ಚು ಧ್ವನಿ ಕೇಳಿ ಬರ್ತಿದೆ. ಇದರ ಬಗ್ಗೆ ಸ್ವತಃ ಡಿ.ಕೆ. ಶಿವಕುಮಾರ್ ಅವರೇ ಹೇಳಿಕೊಂಡಿದ್ದಾರೆ. ಇಂದು ಮಾಧ್ಯಮದಲ್ಲಿ ಮಾತನಾಡಿದ್ರ ಮುಖಾಂತರ ಸ್ವತಃ ಅವರೇ ಈ ಬಗ್ಗೆ ಮನವಿ ಸಲ್ಲಿಸಿದ್ದೇನೆ ಅಂತ ಹೇಳಿ ಅವರೇ ಹೇಳಿಕೊಂಡಿದ್ದಾರೆ. ಈ ಮನವಿ ಸಲ್ಲಿಸಿದ್ರ ಮುಖಾಂತರ ರಾಮನಗರವನ್ನ ತಮ್ಮ ಬ್ರ್ಯಾಂಡ್ ಬೆಂಗಳೂರಿನ ಅಡಿಯಲ್ಲಿ ಸೇರಿಸಿಕೊಳ್ಳುವ ಒಂದು ಕಾರ್ಯ ಸಹ ಮಾಡಲಾಗ್ತಿದೆ ಅಂತಾನೆ ಹೇಳ್ಬೋದು. ಇದ್ರ ಬಗ್ಗೆ ಪರ ವಿರೋಧ ಸಹ ಚರ್ಚೆ ಆಗ್ತಿದೆ. ಆದ್ರೆ ಒಂದು ಆಡಳಿತಾತ್ಮಕವಾಗಿ ಇದೊಂದು ಸರಿ ಅನ್ನೋದು ಡಿ.ಕೆ.ಶಿ ಅವರ ವಾದ ಅಂತಾನೆ ಹೇಳ್ಬೋದು. ನಾವು ಹಾಗೆ ನೋಡ್ಕೊಳ್ಳೋದಾದ್ರೆ ಇಂದು ಸಂಜೆ ಏನಿದೆ ವಿಧಾನಸೌಧಕ್ಕೆ ಎಂಟ್ರಿ ಕೊಟ್ಟ ರಾಮನಗರ ಉಸ್ತುವಾರಿ ಸಚಿವರು ಮತ್ತೆ ಆ ಒಂದು ಪಂಗಡದವರು ರಾಮನಗರ ಹೆಸರನ್ನ ಬದಲಾವಣೆ ಮಾಡಿ, ಅಂದ್ರೆ ರಾಮನಗರ ಹೆಸರನ್ನ ಬದಲಾಗಿ ಬೆಂಗಳೂರು ದಕ್ಷಿಣ ಅನ್ನೋ ಹೆಸರನ್ನ ಇಡೋದಕ್ಕೆ ಮುಂದಾಗಬೇಕು ಅನ್ನೋದಕ್ಕೆ ಮನವಿಯನ್ನ ಸಿಎಂ ಸಿದ್ದರಾಮಯ್ಯ ಅವರಿಗೆ ಡಿ.ಕೆ.ಶಿ ಅವರ ನೇತೃತ್ವದಲ್ಲಿ ಸಲ್ಲಿಕೆ ಮಾಡಲಾಗಿದೆ ಅಂತಾನೆ ಹೇಳ್ಬೋದು. ಇದಕ್ಕೆ ಸಿಎಂ ಸಹ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಸಹ ಸಿಕ್ಕಿದೆ. ಇದರನ್ನ ಸ್ವತಃ ಡಿ.ಕೆ.ಶಿ ಅವರೇ ಹೇಳ್ಕೊಂಡಿದ್ದಾರೆ. ಇದಕ್ಕೂ ಮೊದಲು ಏನಂತ ಹೇಳಿದ್ರೆ ಬೆಂಗಳೂರು ನಗರ ಸೇರಿದಂತೆ ದೊಡ್ಡಬಳ್ಳಾಪುರ, ದೇವನಹಳ್ಳಿ, ಹೊಸಕೋಟೆ, ಕನಕಪುರ, ರಾಮನಗರ, ಚನ್ನಪಟ್ಟಣ, ಮಾಗಡಿ ಸೇರಿದಂತೆ ಇವೆಲ್ಲವೂ ಮೂಲತಃ ಬೆಂಗಳೂರಿನವೇ ಆಗಿದೆ. ಅದಕ್ಕೋಸ್ಕರ ಏನ್ ಮಾಡ್ಬೇಕಂತ ಹೇಳಿದ್ರೆ ಬೆಂಗಳೂರು ದಕ್ಷಿಣ ವಲಯಕ್ಕೆ ಈ ರಾಮನಗರವನ್ನ ಸೇರಿಸ್ಕೊಳ್ಬೇಕು ಅನ್ನೋದು ಡಿ.ಕೆ.ಶಿ ಅವರ ವಾದ ಅಂತಾನೆ ಹೇಳ್ಬೋದು. ಇದಕ್ಕೋಸ್ಕರ ವಾದ ಅನ್ನೋದಕ್ಕಿಂತ ಅದಕ್ಕೆ ಮನ್ನಣೆ ಅಂದ್ರೆ ಮನವಿ ಸಹ ಕೊಟ್ಟಿದ್ದಾರೆ. ಅದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಸಹ ಒಂದು ರೀತಿಯ ಗ್ರೀನ್ ಸಿಗ್ನಲ್ ಸಹ ಕೊಟ್ಟಿದ್ದಾರೆ. ಇದೊಂದು ಮೂಲತಃ ಮೊದಲು ಬೆಂಗಳೂರಿನ ಒಂದು ವಲಯವೇ ಆಗಿತ್ತು. ಆದ್ರೆ ಮುಂದೆ ಹೋಗ್ತಾ ಇದೇನಾಯ್ತು, ಬೆಂಗಳೂರು ಬಿಟ್ಟು ಒಂದು ಸಪರೇಟ್ ಜಿಲ್ಲೆಯಾಗಿ ರಾಮನಗರ ಜಿಲ್ಲೆಯಾಗಿ ಪರಿವರ್ತನೆಗೊಳ್ತು. ಆದ್ರೆ ಒಂದು ಕೇಂದ್ರಾಡಳಿತವಾಗಿ ಒಂದು ಬೆಂಗಳೂರು ಮುಂದುವರಿಬೇಕು, ಬೆಂಗಳೂರು ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ ಅದ್ರ ಜೊತೆಗೆ ಈ ಒಂದು ರಾಮನಗರ ಆಗಿರ್ಬೋದು, ದೊಡ್ಡಬಳ್ಳಾಪುರ ಇದೊಂದು ಸೇರಿಸ್ಕೊಳ್ತಾ ಹೋದ್ರೆ ಒಂದು 5 ಜಿಲ್ಲೆಗಳನ್ನ ಸೇರಿಸ್ಕೊಳ್ತಾ ಹೋದ್ರೆ ಬೆಂಗಳೂರಿನ ದೊಡ್ಡದಾಗಿ ಬೆಳೆಯುತ್ತೆ ಮತ್ತು ಆ ಒಂದು ಪಕ್ಕಪಕ್ಕದ ಕೇಂದ್ರಾಡಳಿತ ಪ್ರದೇಶಗಳಿಗಾಗಿರ್ಬೋದು ಮತ್ತೆ ಒಂದು ಕೈಗಾರಿಕಾ ಪ್ರದೇಶಗಳಿಗೂ ಕೂಡ ಈ ಒಂದು ಬೇಗ ಎಲ್ಲ ಕಡೆ ವ್ಯಾಪಿಸುತ್ತೆ ಅನ್ನೋದು ಡಿ.ಕೆ.ಶಿ ಅವರ ಮಾತು ಅಂತಾನೆ ಹೇಳ್ಬೋದು. ಇದಕ್ಕೆ ತದ್ ವಿರುದ್ಧವಾಗಿ ನಿಖಿಲ್ ಕುಮಾರಸ್ವಾಮಿ ಅಂದ್ರೆ ಎಚ್.ಡಿ.ಕೆ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಇದೊಂದು ರಾಜಕೀಯ ಷಡ್ಯಂತ್ರ, ಇದನ್ನ ಬೇಕೆಂದು ಅಂದ್ರೆ ಕೈಗಾರಿಕಾ ಗುಲಾಮರನ್ನಾಗಿ ರಾಮನಗರ ಜಿಲ್ಲೆಯನ್ನ ಮಾಡ್ಲಕ್ಕೆ ಹೊರಟಿದ್ದಾರೆ. ರಾಮನಗರ ಅನ್ನೋದು ಪುರಾತನ ಪ್ರಸಿದ್ಧವಾದಂತಹ ಹೆಸರು. ಇದನ್ನ ಬದಲು ಮಾಡೋದಕ್ಕೆ ರಾಜಕೀಯ ಹುನ್ನಾರ ನಡೀತಿದೆ. ಇದನ್ನ ಯಾವುದೇ ರೀತಿಯಾಗಿ ಇದನ್ನ ನಾನು ಖಂಡಿಸ್ತೀನಿ ಅಂತ ಹೇಳಿ ಆಕ್ರೋಶ ಸಹ ನಿಖಿಲ್ ಕುಮಾರಸ್ವಾಮಿ ಅವರು ವ್ಯಕ್ತಪಡಿಸಿದ್ದಾರೆ ಅಂತಾನೆ ಹೇಳ್ಬೋದು. ಆದ್ರೆ ಒಟ್ಟಾರೆಯಾಗಿ ಏನೇ ಹೇಳಕ್ ಹೋದ್ರು ಈಗ ಕಾಂಗ್ರೆಸ್ ಸರ್ಕಾರವೇ ಇರೋದ್ರಿಂದ, ಅದು ಬಹುಮತದ ಸರ್ಕಾರ ಇರೋದ್ರಿಂದ ಈ ಒಂದು ರಾಮನಗರ ಹೆಸರು ಬದಲಾವಣೆಯಲ್ಲಿ ಯಾವುದೇ ಸಂಶಯ ಇಲ್ಲ. ಮುಂದೆ ಹೋಗ್ತಾ ಇದು ಬೆಂಗಳೂರು ದಕ್ಷಿಣ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಸಿಕ್ಕಿರುವಂತಹ ಮಾತು ಅಂತಾನೆ ಹೇಳ್ಬೋದು. ಇದಿಷ್ಟು ಇವತ್ತಿನ ಮಾಹಿತಿಯಾಗಿತ್ತು. ಮುಂದಿನ ಹೆಚ್ಚಿನ ಮಾಹಿತಿಗಾಗಿ, ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಕರ್ನಾಟಕ ಟಿವಿ. ಇದು ಕನ್ನಡಿಗರ ಧ್ವನಿ.